ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ನಗರಗಳಲ್ಲಿ ಸಾಕಷ್ಟು ರೀತಿಯ ದೊಡ್ಡ ಸಮಸ್ಯೆ ಅಂತಾನೆ ನಾವು ಕಾಣ್ಬೋದು. ಅದೇನಂದ್ರೆ ತ್ಯಾಜ್ಯವನ್ನ ಸಿಟಿಗಳಲ್ಲಿ, ನಗರಗಳಲ್ಲಿ, ಹಳ್ಳಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ತ್ಯಾಜ್ಯ ಕ್ರಿಯೇಟ್ ಆಗುತ್ತೆ. ಆ ತ್ಯಾಜ್ಯವನ್ನ ನಾವು ವಿಲೇವಾರಿ ಮಾಡೋದೇ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಮತ್ತೆ ಆ ತ್ಯಾಜ್ಯವನ್ನ ನಾವು ಯಾವ ರೀತಿ ಮರುಬಳಕೆ ಮಾಡೋದು, ಯಾವ ರೀತಿಯಲ್ಲಿ ನಾವು ಅದನ್ನ ಮರುಬಳಕೆ ಮಾಡಿ ಅದನ್ನ ನಾವು ನಮ್ಮ ಅರ್ತ್, ನಮ್ಮ ಭೂಮಿನ ನಾವು ಉಳಿಸಬಹುದು, ನಮ್ಮ ಎನ್ವಿರಾನ್ಮೆಂಟ್ ನಾವು ಉಳಿಸಬಹುದು ಅನ್ನೋದನ್ನ ನಾವು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ. ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಫ್ಯಾಕ್ಟರಿಗಳಲ್ಲಿ ಏನೆಲ್ಲ ತ್ಯಾಜ್ಯ ಕ್ರಿಯೇಟ್ ಆಗುತ್ತೋ ಅದನ್ನ ನಾವು ಈ ಟ್ರಕ್ಗಳಲ್ಲಿ ನಾವು ಈ ಸೆಗ್ರಿಗೇಷನ್ ಸೆಂಟರ್ಗೆ ವಿಂಗಡಣೆ ಮಾಡುವ ಕೇಂದ್ರಕ್ಕೆ ನಾವು ಈ ಟ್ರಕ್ಗಳ ಮುಖಾಂತರ ಇಲ್ಲಿಗೆ ಕಳಿಸ್ತೀವಿ. ಇಲ್ಲಿ ನಾವು ಅಲ್ಲಿ ಮತ್ತೆ ವಿಂಗಡಣೆ ಮಾಡ್ತೀವಿ. ಮತ್ತೆ ಆಗ್ಲೇ ಹೇಳ್ದಾಗೆ ನಾವು ಇಲ್ಲಿ ಏನೇನು ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ವು ಅದನ್ನ ಇಲ್ಲಿ ಬಾಕ್ಸ್ಗಳಿಗೆ ಹಾಕ್ತಿವಿ. ವೆಟ್ಗೆ ಹಾಕ್ತಿವಿ, ಡ್ರೈಗೆ ಹಾಕ್ತಿವಿ, ಪ್ಲಾಸ್ಟಿಕ್ ಬಾಕ್ಸ್ ಹಾಕ್ತಿವಿ, ಮೆಟಲ್ ಬಾಕ್ಸ್ ಹಾಕ್ತಿವಿ. ಆ ರೀತಿಯಲ್ಲಿ ಮಾಡಿದಾಗ ನಮಗೆ ಮತ್ತಷ್ಟು ದೊಡ್ಡ ಟ್ರಕ್ಗಳನ್ನ ಬಳಸ್ಕೊಂಡು ಇದನ್ನ ನಾವು ಮತ್ತೊಂದು ಕಡೆ ಕಳಿಸಬಹುದು. ಇದು ಮೊದಲನೇ ಸ್ಟೇಜ್ ಅಂತ ಹೇಳ್ಬೋದು. ಈಗ ಇಲ್ಲಿ ವೆಟ್ ವೇಸ್ಟ್ ಏನಿದೆಯೋ, ಎಲೆಗಳು, ತರಕಾರಿಗಳು, ಕೊಳ್ತೋಗಿರೋನೆಲ್ಲಾನು ನಾವು ಒಂದು ಟ್ರಕ್ ಅಲ್ಲಿ ಹಾಕೊಂಡು ನಾವು ಅಗ್ರಿಕಲ್ಚರ್ ಫೀಲ್ಡ್ ಕಳಿಸ್ತಿದೀವಿ. ಟ್ರಕ್ ನ ಬಳಸ್ಕೊಂಡು ಈ ಅಗ್ರಿಕಲ್ಚರ್ ಫೀಲ್ಡ್ ಅದನ್ನ ಯೂಸ್ ಮಾಡ್ಕೊಂಡು ಕಾಂಪೋಸ್ಟಿಂಗ್ ಮಾಡ್ತಾರೆ. ಕಾಂಪೋಸ್ಟಿಂಗ್ ಮಾಡೋದನ್ನ ಅದನ್ನ ಗೊಬ್ಬರಗಳು ಯೂಸ್ ಮಾಡಿ ನಾವು ಒಳ್ಳೆ ಬೆಳೆನ ಬೆಳಿಬಹುದು. ಈಗ ಪ್ಲಾಸ್ಟಿಕ್ ಮತ್ತೆ ಮೆಟಲ್ ಏನಿದೆಯೋ ಅದನ್ನ ನಾವು ರೀಸೈಕಲ್ ಮಾಡಬಹುದು. ಈಗ ಪ್ಲಾಸ್ಟಿಕ್ ಅಲ್ಲಿ ನಾವು ಇಲ್ಲಿ ಈ ಫ್ಯಾಕ್ಟರಿ ಕಳಿಸಿದಾಗ ನಮಗೆ ಪ್ಲಾಸ್ಟಿಕ್ ಬಾಟಲ್ ಮಾಡ್ಬೋದು, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಬಾಟಲ್ ಕ್ಯಾಪ್ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ವೀಲ್ಸ್ ಮಾಡ್ಬೋದು. ಎಲ್ಲ ಮೆಟಲ್ ಮತ್ತೆ ಪ್ಲಾಸ್ಟಿಕ್ ನ ಬಳಸ್ಕೊಂಡು ಸಾಕಷ್ಟು ರೀತಿಯಲ್ಲಿ ಹೊಸ ಪ್ರಾಡಕ್ಟ್ ನಾವು ತಯಾರಿ ಮಾಡಬಹುದು ಈ ರೀಸೈಕಲ್ ಫ್ಯಾಕ್ಟರಿ ಬಳಸ್ಕೊಂಡು. ಮತ್ತೆ ಈ ಎಲ್ಲಾ ನಾವು ಯೋಜನೆಗಳನ್ನ ಅಳವಡಿಸ್ಕೊಂಡು ನಾವು ಯಾವುದನ್ನು ನಾವು ಮತ್ತೆ ಮರುಬಳಕೆ ಮಾಡೋದಕ್ಕಾಗಲ್ಲ, ಅದರಿಂದ ನಾವು ವೇಸ್ಟ್ ಇಂದ ನಾವೇನು ಮಾಡೋಕ್ಕಾಗಲ್ಲ ಅಂದಾಗ ನಾವು ಆ ವೇಸ್ಟ್ ನ ನಾವು ಲ್ಯಾಂಡ್ ಫಿಲ್ ಮಾಡಬೇಕಾಗುತ್ತೆ. ಈಗ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಾವು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಆ ಡಿಸ್ಪೋಸ್ ಮಾಡೋದ್ರಿಂದ ನಮಗೆ ಎನ್ವೈರನ್ಮೆಂಟ್ ಕೂಡ ಸಾಕಷ್ಟು ರೀತಿಯಲ್ಲಿ ಹಾನಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೊಂಡು ನಾವು ನಮ್ಮ ಭೂಮಿಯಲ್ಲಿ ಅದನ್ನ ಹಾಕ್ಬೇಕಾಗುತ್ತೆ. ಈ ರೀತಿಯಲ್ಲಿ ಮಾಡೋದ್ರಿಂದ ನಾವು ನಮ್ಮ ಭೂಮಿಯನ್ನ ನಾವು ರಕ್ಷಿಸ್ಕೊಳ್ಬಹುದು. ಮತ್ತೆ ಒಳ್ಳೆ ರೀತಿಯಲ್ಲಿ ತ್ಯಾಜ್ಯವನ್ನ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಸದ್ವಿನಿಯೋಗ ಮಾಡಿಕೊಂಡು ನಮ್ಮ ನೇಚರ್ಗೆ ಹಾನಿ ಆಗದಿರೋ ರೀತಿಯಲ್ಲಿ ನಾವು ಎಲ್ಲಾ ಕ್ರಮಗಳನ್ನ ನಾವು ತಗೊಂಡಾಗ ನಮ್ಮ ದೇಶ, ನಮ್ಮ ಪ್ರಪಂಚ ಕೂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.